ರಾಜಕೀಯ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಶಾಸಕರಿಗೆ ಅದೆಷ್ಟೋ ಕೋಟಿ ರೂಪಾಯಿ ಅಂತೆ, ಅದರಲ್ಲೂ ಗ್ರೇಡ್ ಅಂತೆ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್, ಗ್ರೇಡ್ ಮೇಲೆ ವ್ಯಾಪಾರ ಅಂತೆ. ನಾವು ಹೇಳಿದ್ದು ರೈತರ ಭತ್ತ ಖರೀದಿ ಕೇಂದ್ರ ತೆರೀರಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ನೀವು ಶಾಸಕರ ಖರೀದಿ ಕೇಂದ್ರ ತೆರೆದುಕೊಂಡು ಕೂತಿದ್ದೀರಲ್ಲ, ಮಾನ ಮರ್ಯಾದೆ ಇದೆಯಾ? ಇದಕ್ಕಾಗಿ ರಾಜ್ಯದ ಜನ ನಿಮಗೆ 136 ಸೀಟ್ ಕೊಟ್ಟಿದ್ದಕ್ಕಿದ್ದು ಏನಾಗಿದ್ದಾರೆ? ಇದು ರೈತರ ಮಾತು ಕೇಳಿ. ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದ್ದೀರಿ. ಸತ್ತಂಗ ಆಗಬೇಡಿ. ನೀವು ಬದುಕಿದೀವಿ ಅಂತ ಇಲ್ಲದೆ ಇದ್ರೆ ಸತ್ತಂಗ ಆಗ್ತೀರಿ. ಸತ್ತಂಗ ಆಗಬೇಡಿ. ರೈತರು ಕಬ್ಬಿಗೆ ಬೆಂಕಿ ಹಾಕಿದ ದುರುಳ್ರು, ಅವರ ಮೇಲೆ ಕ್ರಮ ಆಗಿದೆಯಾ? ರೈತರು ಯಾವತ್ತೂ ತಾನು ಬೆಳೆದ ಬೆಳೆಯನ್ನ ಲಕ್ಷ್ಮಿ ಅಂತ ಭಾವಿಸ್ತಾನೆ. ರಕ್ತವನ್ನೇ ಬೆವರಾಗಿ ಸುರಿಸಿ ಕಬ್ಬು ಬೆಳೆದ ರೈತ ಅವನು ಬೆಂಕಿ ಹಾಕುವಂತ ಹೀನ ಕೆಲಸ ಮಾಡಲ್ಲ. ಹೀನ ಕೆಲಸ ಮಾಡಿದವರು ಯಾವುದೋ ಕಾಣದ ಕೈಗಳು ಹೀನ ಕೆಲಸ ಮಾಡಿದವೆ. ರೈತರ ಚಳವಳಿಯನ್ನು ಹತ್ತಿಕ್ಕಬೇಕು ಅಂತ ಹೇಳಿ ರೈತರಿಗೆ ಕೆಟ್ಟ ಹೆಸರು ತರಬೇಕು ಇದ್ವಿ. ಇವತ್ತು ಹಿಂದೆಗೆಯುವಂತ ಪ್ರಶ್ನೆ ಇಲ್ಲ. ಹೋರಾಟ ಪ್ರಾರಂಭ ಆಗಿದೆ. ನೀವು ನ್ಯಾಯ ಕೊಡದೇ ಇದ್ರೆ ಶಾಸಕರ ಖರೀದಿಯನ್ನು ನಿಲ್ಲಿಸಿ, ಭತ್ತ ಖರೀದಿ ಮಾಡಿ, ಶಾಸಕರ ಖರೀದಿಯನ್ನು ನಿಲ್ಲಿಸಿ, ಮೆಕ್ಕೆಜೋಳ ಖರೀದಿ ಮಾಡಿ, ಶಾಸಕರಿಗೆ FRP ನಿಗದಿ ಮಾಡೋದನ್ನು ನಿಲ್ಲಿಸಿ, ಕಬ್ಬಿಗೆ FRP ನಿಗದಿ ಮಾಡಿ. ಈ ರೀತಿ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಒಳಗಾಗಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಈ ಸರ್ಕಾರ ಪರಿಹಾರ ಕೊಟ್ಟಿದೆಯಾ? ಪರಿಹಾರ ಕೊಡ್ಲಿಲ್ಲ. ಅದರ ಬದಲಿಗೆ ಗಾಯದ ಮೇಲೆ ಬರ ಇಳದಂತೆ ಬಿಜೆಪಿ ಸರ್ಕಾರ ಇದ್ದಾಗ ನೀವೇನಾದ್ರು ಗಂಗಾ ಕಲ್ಯಾಣ ಬೋರ್ ಕೊರ್ಸಿದ್ರೆ ಅಥವಾ ಖಾಸಗಿಯಾಗಿ ಒಂದು ಬೋರ್ವೆಲ್ ಕೊರ್ಸ್ಕೊಂಡ್ರೆ 25,000 ಗಂಗಾ ಕಲ್ಯಾಣಕ್ಕೆ ಫ್ರೀ ಕರೆಂಟ್. ನೀವು ಖಾಸಗಿಯಾಗಿ ಬೋರ್ವೆಲ್ ಕೊರ್ಸ್ಕೊಂಡ್ರೆ 25,000 ಕಟ್ಟಿದ್ರೆ ಕರೆಂಟ್ ಕೊಟ್ಟು ಟ್ರಾನ್ಸ್ಫಾರ್ಮರ್ ಇಟ್ಟು ನಿಮ್ಮ ಪಂಪ್ ಮೋಟರ್ ಓಡಂಗ್ ಮಾಡ್ತಿತ್ತು. ಈಗ ಎಷ್ಟು ಕೊಡ್ಬೇಕು? ಈಗ ಒಂದ್ ಕಂಬಕ್ಕೆ 15,000. 10 ಕಂಬ ಹಾಕ್ಬೇಕು ಅಂದ್ರೆ ಎಷ್ಟಾಗುತ್ತೆ? 1.5 ಲಕ್ಷ. ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಕೊಡ್ಬೇಕು? 3 ಲಕ್ಷ ಕಟ್ಟಬೇಕು. 3 ಲಕ್ಷ ಕಟ್ಟಬೇಕು. ಅಂದ್ರೆ ಈ ಮನೆ ಹಾಳು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದು,